ವೆಲ್ಕಮ್ ಬ್ಯಾಕ್. ಪವಿತ್ರ ಗೌಡಗೆ ಮಾತ್ರವಲ್ಲ ಹಲವು ನಟಿಯರಿಗೆ ಮೆಸೇಜ್ ಅನ್ನ ಕಳಿಸಿದ್ರಂತೆ. ಸ್ಯಾಂಡಲ್ವುಡ್ ನಟಿಯರಿಗೆ ಈ ರೇಣುಕಾ ಸ್ವಾಮಿ ಏನಿದ್ದಾನೆ ಆತ ಅಶ್ಲೀಲ ಸಂದೇಶವನ್ನ ಕಳಿಸಿದ್ದಾನಂತೆ. ಅದು ವಿತ್ ಪ್ರೂಫ್ ಕೂಡ ಸಿಕ್ಕಿದೆ. ಆತ ಯಾರ್ಯಾರು ಕಳಿಸಿದ್ದ, ಏನಂತ ಕಳಿಸಿದ್ದ ಎಲ್ಲವೂ ಕೂಡ ಇದೆ. ಸ್ಯಾಂಡಲ್ವುಡ್ ನಟಿಯರಿಗೆ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇರೋದ್ರ ಬಗ್ಗೆ ಚಾರ್ಜ್ ಶೀಟ್ ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಚಾರ್ಜ್ ಶೀಟ್ ನಲ್ಲಿ ಪ್ರದೋಷ್ ಹೇಳಿಕೆಯೇ ಬಹಳ ಕುತೂಹಲವಾಗಿದೆ. ಆರೋಪಿ ಪ್ರದೋಷ್ ನಿಂದ ಇಬ್ಬರ ನಟಿಯರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರಂತೆ. ವಿಸ್ತಾರ ನ್ಯೂಸ್ ನಲ್ಲಿ ರೇಣುಕಾ ಸ್ವಾಮಿಯ ಕರಾಳ ಮುಖ. ಆತ ಯಾರಿಗೆ ಮೆಸೇಜ್ ಮಾಡಿದ್ದ, ಏನಂತ ಮೆಸೇಜ್ ಮಾಡಿದ್ದ ಎಲ್ಲವೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಪ್ರದೋಷ್ ಬಾಯ್ಬಿಟ್ಟಿದ್ದಾನೆ. ಇನ್ನೂ ಇಬ್ಬರ ನಟಿಯರ ಹೆಸರು ಹೇಳಿದ್ದಾನಂತೆ. ಯಾರಿಗೆ ಈತ ಮೆಸೇಜ್ ಮಾಡಿದ್ದ ಏನು ಅನ್ನೋದು ಅದು ಇಟ್ಸ್ ಬಿನ್ ಕನ್ಫರ್ಮ್ಡ್ ಆಲ್ಸೋ. ಯಾಕಂದ್ರೆ ಅನೇಕ ಜನರಿಗೂ ಈತ ಮೆಸೇಜ್ ಅನ್ನ ಕಳಿಸಿದ್ದಾನೆ. ಇವನೇನ್ ಕರೆಕ್ಟ್ ಆಗಿದ್ದ ಅಂತ ಅಲ್ಲ, ಬಟ್ ಆದರೂ ಎಲ್ಲೋ ಒಂದ್ ಕಡೆ ಕಾನೂನು ಅಂತ ಇದ್ದಂತ ಸಂದರ್ಭದಲ್ಲಿ ಕಾನೂನು ಮುಖಾಂತರ ಆತನಿಗೆ ಶಿಕ್ಷೆ ಆಗ್ತಿತ್ತು. ಸ್ವಲ್ಪ ದರ್ಶನ್ ಅವರು ತಾಳ್ಮೆಯಿಂದ ಇದ್ದಿದ್ದಿದ್ರೆ ಈತ ಅನೇಕ ನಟಿಯರಿಗೆ ಕೂಡ ಕಳಿಸಿದ್ದಾನೆ. ಅದ್ರ ಬಗ್ಗೆ ಪ್ರದೋಷ್ ಬಾಯ್ಬಿಟ್ಟಿದ್ದಾನೆ ವಿಚಾರಣೆಯ ಸಂದರ್ಭದಲ್ಲಿ. ನಟಿಯರಾದ ರಾಗಿಣಿ, ಶುಭಾ ಪುಂಜಾ ಹೆಸರು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಪ್ರದೋಷ್ ಇವರಿಬ್ಬರ ಹೆಸರನ್ನ ಹೇಳಿದ್ದಾರೆ. ರಾಗಿಣಿ ಮತ್ತು ಶುಭಾ ಪುಂಜಾಗೂ ಕೂಡ ಈತ ಮೆಸೇಜ್ ಕಳಿಸಿದ್ದ ಅಂತ. ಇಬ್ಬರು ನಟಿಯರಿಗೂ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ದ. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಬಳಿಕ ತನ್ನ ಮೊಬೈಲ್ ಅನ್ನ ಸರ್ಚ್ ಮಾಡಿದ್ದಾನೆ. ಸ್ವಾಮಿ ಮೊಬೈಲ್ ಪರಿಶೀಲನೆ ಮಾಡಿದಾಗ ಆರೋಪಿ ಪ್ರದೋಷ್ಗೆ ಸಿಕ್ಕಿದೆ. ಈ ವೇಳೆ ರಾಗಿಣಿ, ಶುಭಾ ಪುಂಜಾಗೂ ಕೂಡ ಈತ ಅಶ್ಲೀಲ ಮೆಸೇಜಸ್ ಅನ್ನ ಕಳಿಸಿದ್ದ ಅನ್ನೋದನ್ನ ಪ್ರದೋಷ್ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ. ಸ್ವಾಮಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದಾನೆಂದು ದಚ್ಚುಗೆ ಹೇಳಿದ್ದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿಯಾಗಿರುವಂತ ಪ್ರದೋಷ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಅಂದ್ರೆ ಎಲ್ಲ ಹೊಡೆದಾದ್ಮೇಲೆ ಆತನ ಮೊಬೈಲ್ ಅನ್ನ ನೋಡಿದ್ದಾನೆ ಪ್ರದೋಷ್, ಯಾರ್ಯಾರಿಗೆ ಈತ ಮೆಸೇಜ್ ಕಳಿಸಿದ್ದ ಅಂತ. ಅದರಲ್ಲಿ ರಾಗಿಣಿ ಅವ್ರಿಗೆ, ಶುಭಾ ಪುಂಜಾಗೂ ಕೂಡ ಈತ ಮೆಸೇಜ್ ಕಳಿಸಿರೋದು ಇದೆ. ಅದನ್ನ ದರ್ಶನ್ ಅವ್ರಿಗೆ ತೋರಿಸಿದ್ದಾರೆ. ಸರ್ ನೋಡಿ, ಈತ ಬರೀ ಪವಿತ್ರ ಗೌಡಗಷ್ಟೇ ಅಲ್ಲ, ಬೇರೆ ನಟಿಯರಿಗೂ ಕೂಡ ಈತ ಮೆಸೇಜ್ ಕಳಿಸಿದ್ದಾನೆ, ಅಶ್ಲೀಲ ಮೆಸೇಜಸ್ ಅನ್ನೋದನ್ನ ದರ್ಶನ್ ಅವ್ರಿಗೆ ತೋರಿಸ್ತಾನೆ ಈ 14ನೇ ಆರೋಪಿ ಆಗಿರುವಂತ ಪ್ರದೋಷ್. ಅದ್ರ ಬಗ್ಗೆ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಎಸ್.ಕೆ. ಮಂಜುನಾಥ್, ನಿಜಕ್ಕೂ ಕೆಲವೊಂದು ಆಶ್ಚರ್ಯಕರ ಹೆಸರುಗಳು ಕೂಡ ಈಗ ಸಿಕ್ಕಿದೆ. ಯಾಕಂದ್ರೆ ಈತ ಅನೇಕರಿಗೆ ಮೆಸೇಜ್ ಅನ್ನ ಕಳಿಸ್ತಿದ್ದ ಅನ್ನೋದು ಗೊತ್ತಿತ್ತು. ಆದ್ರೆ ಯಾರಿಗೆ ಕಳಿಸ್ತಿದ್ದ ಅನ್ನೋದು ಈಗ ಚಾರ್ಜ್ ಶೀಟ್ ನಲ್ಲಿ ನೋಡಿದ ನಂತರ ನಮಗೆ ಗೊತ್ತಾಯ್ತು. ರಾಗಿಣಿ ಮತ್ತೆ ಶುಭಾ ಪುಂಜಾಗೂ ಕೂಡ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ದಾನಂತೆ. ಏನಂತ ಕಳಿಸಿದ್ದ, ಏನೇ ಅಂತ ಮೆನ್ಷನ್ ಮಾಡಿದ್ದಾನೆ ಪ್ರದೋಷ್. ದಿವ್ಯ, ಇಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಮೊಬೈಲನ್ನು ಕಿತ್ಕೊಂಡಿದ್ದಂಥ ಪ್ರದೋಷ್ ಇಲ್ಲಿ ಏನು ಇವರು ಅತ್ತಿಗೆ ಅಂತ ಕರಿತಾ ಇದ್ದಂಥ ಪವಿತ್ರ ಗೌಡ ಅವರಿಗೆ ಏನು ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದು ಮೆಸೇಜ್ಗಳನ್ನು ಕಳಿಸಿರ್ತಾನೆ. ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಲಾಗಿನ್ ಆದಂಥ ಪ್ರದೋಷು ಯಾರ್ಯಾರಿಗೆ ಈ ರೀತಿಯಾದಂಥ ಅಶ್ಲೀಲವಾದಂಥ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ. ಆಗ ಕನ್ನಡ ಚಿತ್ರರಂಗದ ಹಲವಾರು ಸೆಲೆಬ್ರಿಟಿಗಳಿಗೆ, ನಟಿಯರಿಗೆ ರೇಣುಕಾ ಸ್ವಾಮಿ ಬೇರೆ ಅಕೌಂಟ್ ಅಂದರೆ ಗೌತಮ್ KS ಅಂತಕ್ಕಂಥ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿಂದ ಅಶ್ಲೀಲವಾದಂಥ ಮೆಸೇಜ್ಗಳು, ಅಶ್ಲೀಲ ವಿಡಿಯೋಗಳು, ಅಶ್ಲೀಲವಾದಂಥ ಫೋಟೋಗಳು ಕಳಿಸಿರೋದು ಬೆಳಕಿಗೆ ಬರುತ್ತೆ. ಅದರಲ್ಲಿ ಇಬ್ಬರ ಹೆಸರು ಮಾತ್ರ ಉಲ್ಲೇಖ ಮಾಡಿದ್ದಾರೆ. ಒಂದು ರಾಗಿಣಿ ದ್ವಿವೇದಿ, ಜೊತೆಗೆ ಶುಭಾ ಪುಂಜಾ. ಇವ್ರಿಗೂ ಸಹ ಪವಿತ್ರ ಗೌಡಗೆ ಕಳಿಸಿದಂಥ ರೀತಿಯಾಗಿ ಅಶ್ಲೀಲವಾದಂಥ ಸಂದೇಶಗಳನ್ನು ಕಳಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಆದರೆ ಏನು ಮೆಸೇಜ್ ಕಳಿಸಿದ್ದ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಅದನ್ನು ಪೊಲೀಸರು ರಿಟ್ರೀವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು, ಯಾಕಂದರೆ ಈ ಪ್ರಕರಣದಲ್ಲಿ ಬೇಕಾಗಿದ್ದು ಪವಿತ್ರ ಗೌಡಗೆ ಏನು ಮೆಸೇಜ್ ಕಳಿಸಿದ್ದ ಅನ್ನೋದು ಮಾತ್ರ ಬೇಕಾಗಿತ್ತು. ಅದೇ ಬೇರೆ ಕೇಸದ ಒಂದು ಕಲೆ ಹಾಕೋದಾದ್ರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟಂತ ಒಂದು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ರು. ಅದೇ ಇಲ್ಲಿ ಪ್ರದೋಷ್ ಹೇಳಿಕೆಯನ್ನ ಮಾತ್ರ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪವಿತ್ರ ಗೌಡ ಮಾತ್ರ ಅಲ್ಲದೆ ರಾಗಿಣಿ ದ್ವಿವೇದಿ ಜೊತೆಗೆ ಶುಭಾ ಪುಂಜಾ ಸೇರಿದಂತೆ ಹಲವಾರು ನಟಿಯರಿಗೆ ಇದೇ ರೀತಿಯಂಥ ಮೆಸೇಜ್ಗಳನ್ನು ಕಳಿಸಿದ್ರು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಮೇಲೆ ಇರ್ತಕ್ಕಂಥ ಪಶ್ಚಿಮ ವಿಭಾಗದ ಸೆನ್ ಪೊಲೀಸ್ ಠಾಣೆಯಲ್ಲಿ ಸಹ ಒಂದು ದೂರು ದಾಖಲಾಗಿತ್ತು. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಪಶ್ಚಿಮ ವಿಭಾಗದ ಸೆನ್ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಆದರೆ ಇಲ್ಲಿ ತನಿಖೆಯನ್ನು ಕೈಗೊಂಡು ಯಾರನ್ನ ಆರೋಪಿಯನ್ನಾಗಿ ಮಾಡೋದಕ್ಕೆ ಈಗ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಯಾಕಂದರೆ ರೇಣುಕಾ ಸ್ವಾಮಿ ಈಗಾಗಲೇ ಕೊಲೆಯಾಗಿ ಹೋಗಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಅಂಶಗಳು, ರೇಣುಕಾ ಸ್ವಾಮಿ ಕೇವಲ
ಪವಿತ್ರ ಗೌಡ ಅಲ್ಲದೆ ಬೇರೆ ಬೇರೆ ಸೆಲೆಬ್ರಿಟಿಗಳಿಗೂ ತನ್ನ ಕಾಮದೃಷ್ಟಿಯನ್ನ ಬೀರಿ ಒಂದು ಅಶ್ಲೀಲವಾದಂಥ ಸಂದೇಶಗಳನ್ನ, ವಿಡಿಯೋಗಳನ್ನ, ಫೋಟೋಗಳನ್ನ ಕಳಿಸ್ತಾ ಇದ್ದ ಅನ್ನೋದು ಪ್ರದೋಷ್ ಹೇಳಿಕೆಯಿಂದ ಬೆಳಕಿಗೆ ಬಂದಿದೆ. ದಿವ್ಯಾ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.